ಕುಮಾರಸ್ವಾಮಿ ಹೇಳಿದ್ರು, ನಾನು ಉಸ್ತುವಾರಿ ಸಚಿವನಾಗಿ ಕೆಲವೊಂದು ಹೇಳಕ್ಕೆ ಹೋಗಲಿಲ್ಲ. ನನಗಿಂತ ಒಂದು ಸ್ವಲ್ಪ ಅವ್ರಿಗೆ ಫ್ರೀಡಮ್ ಇದೆ. ಅವ್ರು ಹೇಳಿದ್ರಲ್ಲ ಸೂಕ್ಷ್ಮವಾಗಿ, ಅಟ್ಟೆ ಎಲ್ರಿಗೂ ಶಾಂತಿ ಬೇಕು ಅನ್ನೋರು ಬರ್ತಾರೆ. ನಮಗೆ ರಾಜಕಾರಣ ಬೇಕು, ಶಾಂತಿ ಬೇಡ ಅನ್ನೋರು ಏನು ಮಾಡಿ. ನಾವು ಈ ಹಿಂದೂ ಸಂಪ್ರದಾಯ ನಡೆಸ್ತಕ್ಕಂಥ ಯಾವುದೇ ಸಂಘಟನೆಗೆ, ಯಾವುದೇ ವ್ಯಕ್ತಿಗೆ ನಾವು ಯಾವತ್ತೂ ಲಘುವಾಗಿ ಮಾತಾಡಿದ್ದೀವಿ. ಎಲ್ಲ ಟೈಮ್ನಲ್ಲೂ ಅವ್ರನ್ನ ಗೌರವಯುತವಾಗಿ ಕಂಡಿದ್ದೀವಿ. ಅವರಿಗೆ ಪ್ರವೋಕ್ ಮಾಡ್ತಕ್ಕಂಥ ಸಂದರ್ಭ ಬಂದಾಗ ರಾಜಕೀಯ ಪಕ್ಷಗಳಿಗೆ, ರಾಜಕೀಯ ಮುಖಂಡರಿಗೆ ಟೀಕೆ ಮಾಡಿದ್ದಾರೆ. ಸೊ ಕೆಲವು ಎಲ್ಲಿ ಪ್ರಚೋದನೆ ಮಾಡ್ತಕ್ಕಂಥ ವ್ಯಕ್ತಿಗಳಿದ್ದಾರೆ, ಅವ್ರನ್ನ ಮಾತ್ರ ಟೀಕೆ ಮಾಡಿದ್ದೀವಿ. ದಿನ ನಾನು ಗಣಪತಿ ವಿಸರ್ಜನೆ ಮಾಡಲಿಕ್ಕೆ ಇರೋ ಕಮಿಟಿಗಳ ಬಗ್ಗೆ ನಾನೇನು ಮಾತಾಡೋಕ್ಕೆ ಹೋಗಿಲ್ಲ. ಇವತ್ತು ಅವರು ಬಂದಿದ್ದರೆ ಒಂದು ಜಿಲ್ಲೆಯ ಸೌಹಾರ್ದ ಕಾಪಾಡೋದಕ್ಕೆ ಮುಂದಾಗವ್ರೆ ಅಂತ ಮೆಸೇಜ್ ಇದೆ. ಅವ್ರು ಬಂದಿಲ್ಲ ಅಂದರೆ ಅವ್ರು ಅದಕ್ಕೆ ಬೇಕಿಲ್ಲ ಅಂತಾರೆ. ಆದರೆ ನಮಗೆ ಬೇಕಿದೆ. ನಾವು ಜಿಲ್ಲೆ ಜನರನ್ನು ವಿಶ್ವಾಸದಿಂದ ಹೋಗಬೇಕು, ಅಭಿವೃದ್ಧಿ ಆಗಬೇಕು, ಜಿಲ್ಲೆಯಲ್ಲಿ ಕೋಮು ಗಲಭೆ ಆಗಬಾರ್ದು. ನಾವು ಯಾವುದೇ ಕಾರಣಕ್ಕೆ, ಯಾವುದೇ ಸಂದರ್ಭದಲ್ಲಿ ಕೋಮು ಗಲಭೆಗೆ ಅವಕಾಶ ಮಾಡುವಂಥ ಒಂದು ಹೆಜ್ಜೆನೂ ಸಹ ನಮ್ಮ ಪಕ್ಷ ಆಗಲಿ, ನಾವಾಗಲಿ, ಸರ್ಕಾರ ಆಗಲಿ ಇಡಲ್ಲ. ಈಗ ಅವರು ಈ ರಾಜ್ಯದಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ 3 ಸಾರಿ ಸತ್ಯ ಶೋಧನಾ ಸಮಿತಿ ಆಗಿದೆ. ಆ ಸತ್ಯ ಶೋಧನಾ ಸಮಿತಿ ರಿಪೋರ್ಟ್ ಏನು ಅಂತ ತಿರುಗಿ ನೋಡಲಿ. ಈಗಾಗಲೇ ಮೊನ್ನೆ ನಡೆದಂಥ ಘಟನೆಗೆ ಕ್ರಮ ಆಗಿದೆ, ಹೆಚ್ಚಿನದಾಗಿ ತನಿಖೆ ಆಗುತ್ತೆ. ಸರ್ಕಾರ ಸೂಚನೆ ಕೊಟ್ಟಿದೆ. ತನಿಖೆ ಹೊರಗಡೆ ಬಂದ ಮೇಲೆ ಹೆಚ್ಚಿನ ಕ್ರಮ ಅವಶ್ಯಕತೆ ಇದೆ, ಕ್ರಮ ಅವಶ್ಯಕ.